ನಮಸ್ತೆ ವೀಕ್ಷಕರೇ, SNE ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕ್ರಿಕೆಟ್ ಅಡ್ಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬದ್ರಿ. ವೀಕ್ಷಕರೇ, ನಾನು ಸ್ವಲ್ಪ ಶಾರ್ಟ್ ಟೈಮ್ ನಾನು ಬ್ರೇಕ್ ತಗೊಂಡಿದ್ದೆ. ಕ್ರಿಕೆಟ್ ಅಡ್ಡ ಒಂದು ರಿಸರ್ಚ್ ಮಾಡ್ತಾ ಇದ್ದೆ ನಾನು ಆಕ್ಚುಲಿ ಕ್ರಿಕೆಟ್ ಅಡ್ಡಲ್ಲಿ. ಸೊ ಇಂಡಿಯನ್ ಟೀಮ್ಗೆ ಅಂತ ಹೇಳ್ತಾರೆ. ಸೊ ಇಂಡಿಯನ್ ಟೀಮ್ ಹೇಗೆ ಆಡ್ತಾರೆ ಹುಡುಗರುಗಳು, ಮತ್ತೆ ಹೇಗೆ ಅದೆಲ್ಲ ಟ್ರೈನಿಂಗ್ ಇರಬೇಕು, ಅದಕ್ಕೆಲ್ಲ ಒಳ್ಳೆ ಕೋಚ್ ಇದ್ರೇನೆ ಮಾತ್ರ ಸಾಧ್ಯ ಅನ್ನೋದು ವೀಕ್ಷಕರೇ ಒಂದು ನನ್ನ ರಿಸರ್ಚ್ ಪ್ರಕಾರ ಮಾಡ್ತಾ ಇದ್ದೀನಿ. ಸೊ ಅದು ಬರೀ ಕೋಚ್ ಒಂದೇ ಅಲ್ಲ, ಅವ್ರ ಡೆಡಿಕೇಶನ್ ಯಾವ ರೀತಿ ಇರಬೇಕು ಅನ್ನೋದನ್ನ ರಿಸರ್ಚ್ ಮಾಡ್ತಾ ಇದ್ದೀನಿ ನಾನು. ನಾನು ಇವತ್ತು ಇಂಡಿಯನ್ ಟೀಮ್ ಜರ್ಸಿ ಹಾಕೊಂಡ್ ಬಂದಿದ್ದೀನಿ. ಏನಕ್ಕೆ ಅಂತಂದ್ರೆ ಆ ಇಂಡಿಯನ್ ಟೀಮ್ಗೂ ಮತ್ತೆ ನನ್ನ ಜೊತೆ ಇರೋಂಥ ಒಬ್ರು ಒಂದು ಸೂಪರ್ ಮ್ಯಾನ್ ಅಂತಾನೆ ಹೇಳ್ಬೋದು. ಸೊ ಒಳ್ಳೆ ಒಂದು ತಂಡವನ್ನ ಬೆಳೆಸ್ಕೊಂಡು ಬಂದಂತ ಒಂದು ಅತಿಥಿ ಇದ್ದಾರೆ ನನ್ನ ಜೊತೆಗೆ. ಸೊ ಒನ್ ಅಂಡ್ ಓನ್ಲಿ ಅವ್ರು ಯಾರು ಅಲ್ಲ, ನಮ್ಮ ಇರ್ಫಾನ್ ಸರ್. ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಸೊ KIOC ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಕೆಟ್ ಅಕಾಡೆಮಿನ ನಡೆಸ್ತಾ ಇರುವಂತ ಮಾಲೀಕರಾದಂತ ನನ್ನ ಜೊತೆ ಇರ್ಫಾನ್ ಅವರು ಇದ್ದಾರೆ. ಸೊ ಒಳ್ಳೆ ಒಂದು ಮಾತು ಚರ್ಚೆನ ಇವತ್ತು ನಡೆಯುತ್ತೆ. ಸೊ ಇರ್ಫಾನ್ ಸರ್, ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ. ಸೊ ಏನ್ ಅನ್ಸುತ್ತೆ ಸರ್, ಎಲ್ಲ ಹೇಳ್ತಾರೆ ಇಂಡಿಯನ್ ಟೀಮ್ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಯಾರು ಕೇಳಿದ್ರು ಇಂಡಿಯನ್ ಟೀಮ್ಗೆ ಆಡ್ಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಇರಬೇಕು, ಡೆಡಿಕೇಶನ್ ಹೇಗಿರ್ಬೇಕು, ಆಮೇಲೆ ಜೊತೆಗೆ ನೀವು ಹಾಕಿರೋಂಥ ಬೇಸ್ ಇದೆಯಲ್ಲ, ಅಬ್ಸಲ್ಯೂಟ್ಲಿ ಸೂಪರ್ ಸರ್ ಅದು ಆಕ್ಚುಲಿ. ಸೊ ಅದು ಮಾಡೋಕ್ಕಾಗಲ್ಲ ಯಾರ ಕೆಲವೇ. ಸೊ ಹೇಗೆ ಅನಿಸ್ತು, ಇದು ನನ್ನ ಪ್ರಶ್ನೆಗಳು ಸರ್. ಫಸ್ಟ್ ಆಫ್ ಆಲ್ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಹುಡುಗರು ಅಂತ ಹೇಳಿದ್ರಿ, ಈಗ ಹುಡುಗರು ಮಾತ್ರ ಅಲ್ಲ, ಹುಡುಗಿರು ಕೂಡ ಅಷ್ಟೊಂದು ಪ್ರೋಗ್ರೆಸ್ ಮಾಡಿದ್ದಾರೆ, ಅಷ್ಟೊಂದು ಒಳ್ಳೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮಲ್ಲಿ ಫಸ್ಟ್ ಪ್ಲೇಯರ್ ಇಂಡಿಯಾಗೆ ಹೋಗಿದ್ದು ಹುಡುಗಿ, ನೌಶೀನ್ ಅಲ್ ಖದೀರ್. ಅವಳು ಯಾವ ಥರ ಅಂದರೆ, ನಮ್ಮ ಮಕ್ಕಳ ಸ್ಕೂಲಲ್ಲಿ ನಾನು ನೋಡ್ತಿದ್ದೆ, ತುಂಬ ಎನರ್ಜೆಟಿಕ್ ಆಗಿ, ತುಂಬ ಅಥ್ಲೆಟಿಕ್ ಆಗಿ ಇದ್ಲು. ಅವಳನ್ನ ನಾನು ಇನ್ವೈಟ್ ಮಾಡಿದೆ ನಮ್ಮ ಅಕಾಡೆಮಿಗೆ. ಆವಾಗ ಏನಂದ್ರೆ, ಅವರು ಯಾರು ಆಡ್ತಾರೆ ಕ್ರಿಕೆಟು, ಹುಡುಗಿರು ಕ್ರಿಕೆಟ್ ಇಲ್ಲ ಆ ಥರ ಒಂದು ಅವ್ರ ಮನಸ್ಸಲ್ಲಿತ್ತು. ಅವ್ರ ಫ್ಯಾಮಿಲಿಗೂ ಕ್ರಿಕೆಟ್ ಅಂದರೆ ಇಷ್ಟ ಇರಲಿಲ್ಲ. ಅವ್ರ ತಂದೆ ಕರೆದು ಮಾತಾಡಿ ಕೂರಿಸಿ, ಇವಳಿಗೆ ಸ್ವಲ್ಪ ಟ್ಯಾಲೆಂಟ್ ಕಾಣಿಸ್ತಾ ಇದೆ, ಇವ್ರಿಗೆ ಮಾಡೋಣ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿದ್ದು. ಅವಳೇ ಹೋಗಿ ಫಸ್ಟು ನಮ್ಮ ಅಕಾಡೆಮಿಯಿಂದ ಇಂಡಿಯಾ ಆಡಿದ್ದು ಅವಳೇ ಫಸ್ಟು, ನೌಶೀನ್ ಅಲ್ ಖದೀರ್. ಕೊನೆಗೆ ಏನಂದರೆ, ಅವಳು ಈಗ ಇಂಡಿಯಾ ಕೋಚ್ ಆಗಿದ್ದಾಳೆ. ಅವಳು ಹೋಗ್ತಾಳೆ ಎಲ್ಲ ಕಡೆ ಅವಳು ವಿಕ್ಟ್ರಿ, ಎಲ್ಲ ಕಡೆ ಒಳ್ಳೆ ಪ್ರೊಡಕ್ಷನ್ನು. ರೈಲ್ವೇಸ್ ಕೋಚ್ ಆದರೆ ಅಲ್ಲೂ ಅವ್ರ ಚಾಂಪಿಯನ್ನು. ಇಂಡಿಯಾ ಏಷ್ಯಾ ಕಪ್ಪಲ್ಲಿ ಅವರೇ ಇಂಡಿಯಾ ಏಷ್ಯಾ ಕಪ್ ಚಾಂಪಿಯನ್. ಆ ಥರ ನಾಟ್ ಓನ್ಲಿ ಡಿ ಚೀಪ್ಲೆ ಬೇರೆಯವ್ರಿಗೂ ಇನ್ಸ್ಪೈರ್ ಮೋಟಿವೇಟ್ ಮಾಡಿ, ಅವಳ ನಾಲೆಜ್ ಶೇರ್ ಮಾಡಿ ಬೇರೆಯವ್ರಿಗೂ ಮೇಲೆ ತರ್ತಾ ಇದ್ದಾಳೆ. ಸೊ ಐ ವಾಂಟ್ ಟು ಕ್ಲಿಯರ್, ನಾಟ್ ಓನ್ಲಿ ಬಾಯ್ಸ್ ಬಟ್ ಗರ್ಲ್ಸ್ ಆರ್ ಆಲ್ಸೋ ಹೈಲಿ ಕೇಪಬಲ್. ಈಗ ಇಂಡಿಯಾಗೆ ಹೇಗೆ ಆಡೋದು, ನಾವು ಫಸ್ಟ್ ಇದು ಮರಿಬೇಡ್ದು. ನಾವು ಯಾತಕ್ಕೆ ಕ್ರಿಕೆಟ್ ಆಡೋದು ಸ್ಟಾರ್ಟ್ ಮಾಡ್ತೀವಿ ಅಂತ, ಒಬ್ಬ ಚಿಕ್ಕ ಹುಡುಗ, ಅವನಿಗೆ ಇಂಡಿಯಾನೂ ಗೊತ್ತಿಲ್ಲ, ಮಂಡ್ಯನೂ ಗೊತ್ತಿಲ್ಲ, ಅವನಿಗೆ ಕ್ರಿಕೆಟ್ ಆಸೆ. ಅವನು ವಿರಾಟ್ ಕೊಹ್ಲಿಗೆ ನೋಡ್ತಾನೋ, ಸಚಿನ್ ತೆಂಡೂಲ್ಕರ್ ನೋಡ್ತಾನೋ, ಅದು ಒಂದು ಇನ್ಸ್ಪಿರೇಷನ್ ಅವರಿಗೆ. ನಾನು ಆಡಬೇಕು. ಒಬ್ಬನಿಗೆ ಬೌಲಿಂಗ್ದು ಆಸೆ ಇರುತ್ತೆ, ಇನ್ನೊಬ್ಬನಿಗೆ ಬ್ಯಾಟಿಂಗು, ಇನ್ನೊಬ್ಬ ಆ ಥರ ಇನ್ಸ್ಪಿರೇಷನ್ ಮೋಟಿವೇಶನ್ ಸ್ಟಾರ್ಟ್ ಮಾಡೋದು. ಯಾಕಂದರೆ ಅದು ಒಂದು ಆಸೆ, ನಾನು ಆಡಬೇಕು ಅಂತ. ಅದು ಆಡೋದ್ರಿಂದ ಮುಂದಕ್ಕೆ ಹೋಗಿ ಒಂದು ಒಳ್ಳೆ ಬೌಲಿಂಗ್ ಮಾಡಿದ್ರೆ ಎಷ್ಟು ಸಂತೋಷ ಸಿಗುತ್ತೆ, ಒಂದು ಒಳ್ಳೆ ಶಾಟ್ ಆಡಿದ್ರೆ ಎಷ್ಟು ಸಂತೋಷ ಸಿಗುತ್ತೆ, ಅದರಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಒಂದು ಸ್ಟೇಜ್ ಬಂದು ಸಡನ್ನಾಗಿ ಇವರಂದರೆ ಏನಂದರೆ ಸೆಲೆಕ್ಷನ್ನು ಅದೆಲ್ಲ ಬರುತ್ತೆ. ಈ ಸೆಲೆಕ್ಷನ್ ವಿಷಯ ತಲೆಗೆ ಬಂದ ತಕ್ಷಣ ಅವ್ರಿಗೆ ಪ್ರೆಷರ್ ಆಗಿ ಸ್ಟಾರ್ಟ್ ಆಗುತ್ತೆ. ಈಗ ರಾಬಿನ್ ಉತ್ತಪ್ಪ ಫಸ್ಟು ನೌಶೀನ್ ಆಡಿದ್ದು, ಸೆಕೆಂಡ್ ನಮ್ಮಿಂದ ಆಡಿದ್ದು ರಾಬಿನ್ ಉತ್ತಪ್ಪ. ರಾಬಿನ್ ಕ್ರಿಕೆಟ್ ಅಂದರೆ ಒಂದು ಪ್ರಾಣ. ಅವನು ಯಾವ ಸೆಲೆಕ್ಷನ್ಗೆ ಅಂತ ಇಂಟ್ರೆಸ್ಟ್ ಪಟ್ಟು ಆಡಿದ್ದಲ್ಲ. ಅವನು ಕ್ರಿಕೆಟ್ ಆಡಬೇಕು, ನಾನು 100 ಹೊಡಿಬೇಕು, ನಾನು ರನ್ಸ್ ಮಾಡಬೇಕು, ನನ್ನ ಮುಂದೆ ಅವರಿಗೆ ಡಾಮಿನೇಟ್ ಮಾಡಬೇಕು, ನನ್ನ ಮುಂದೆ ಯಾವ ಬೌಲರು ನನಗೆ ಡಾಮಿನೇಟ್ ಮಾಡೋಂಗಿಲ್ಲ ಅಂತ ಆ ಸ್ಪಿರಿಟಿಂದ ಆಡಿ ಅವನು ಎಲ್ಲ ಕಡೆ ಮುಂದಕ್ಕಿದ್ದ. ಅದೇ ಥರ ಮನೀಶ್ ಪಾಂಡೆ 7 ವರ್ಷ ಹುಡುಗ. ನಮ್ಮ ಜೂನಿಯರ್ ಮ್ಯಾಚಲ್ಲಿ ನಾನು ಅಂಪೈರಿಂಗ್ ಮಾಡ್ತಾಯಿದ್ದೀನಿ. ನನಗೆ ಆಶ್ಚರ್ಯ ಆಯಿತು, 7 ವರ್ಷದ ಹುಡುಗ, ಅವನಿಗೆ 5th ಬಾಲ್ ರನ್ ತಗೊಳ್ಳೋದು ಆಸೆ. ಯಾಕಂದರೆ ಅವನಿಗೆ ಸ್ಟ್ರೈಕ್ ಇಟ್ಕೋಬೇಕು. ಈ ಬುದ್ಧಿ ಯಾರು ಹೇಳ್ಕೊಡ್ತಾರೆ? ಇದು ಅವ್ರಿಗೆ ಅದು ಲವ್ ಆಫ್ ದ ಗೇಮ್, ಅದು ನಾನು ಆಡಬೇಕು, ನಾನು ಮಾಡಬೇಕು ಅಂತ ಆಸೆದಲ್ಲಿ ಇದರಲ್ಲಿ ಅವ್ರು ಏನಂದರೆ ಎಲ್ಲ ಯೋಚನೆ ಮಾಡಿ, ನಾನು ಹಿಂಗೆ ಮಾಡಬೇಕು, ನನಗೆ ಜಾಸ್ತಿ ಬ್ಯಾಟಿಂಗ್ ಸಿಗುತ್ತೆ, ಇದೆಲ್ಲ ಚುರುಕಿರ್ತಾರೆ ಅವರು. ಅವನು ಯಾವತ್ತೂ ಇಂಡಿಯಾ ಅಂತ ಯೋಚನೆ ಮಾಡಿದ್ದಲ್ಲ. ಅವನು 12 ಇಯರ್ಸ್ ಆದಮೇಲೆ ಅಂಡರ್ 13 ಸೆಲೆಕ್ಷನ್, ಅಂಡರ್ 14 ಸೆಲೆಕ್ಷನ್ಗೆ ಫಸ್ಟ್ ಹೋಗಿದ್ದು. ರಾಬಿನ್ನು ಅಷ್ಟೇ, ಮತ್ತು ಮನೀಶ್ ಪಾಂಡೆನೂ ಅಷ್ಟೇ.
ಇವರೆಲ್ಲ ಇಂಡಿಯಾ ಕರ್ನಾಟಕ ಅಂತ ಯಾವುದೂ ಯೋಚನೆ ಮಾಡಿಲ್ಲ. ಇವ್ರಿಗೆ ಅಂದರೆ ಆಡಬೇಕು, ಲಾಂಗ್ ಬ್ಯಾಟಿಂಗ್ ಮಾಡಬೇಕು, ಔಟ್ ಹಾಕ್ಕೊಡ್ದು, ಇವ್ರನ್ನ ಈ ಬೌಲರ್ನ ನನಗೆ ಡಾಮಿನೇಟ್ ಮಾಡೋಂಗಿಲ್ಲ, ಇವ್ರು ನನಗೆ ಔಟ್ ತಗೊಳ್ಳೋಂಗಿಲ್ಲ, ಈ ಸ್ಪಿರಿಟ್ ಇತ್ತು. ಅದೇ ಸ್ಪಿರಿಟ್ನ ಇವರು ಮುಂದಕ್ಕೆ ಹೊರಿಸಿ ಇವರು ಒಳ್ಳೆ ಚಾಂಪಿಯನ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಔಟ್ ಆಗದೆ ಆಡೋದು ಅವರ ಅಭ್ಯಾಸ ಮಾಡಿಕೊಂಡ್ರು. ಅದರಿಂದ ಅವ್ರು ಮುಂದೆ ಹೋಗ್ತಾ ಒಳ್ಳೆ ದೊಡ್ಡ ದೊಡ್ಡ ಸ್ಕೋರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಅವರು ಫಸ್ಟು ಸ್ಟೇಟ್ ಅಂಡರ್ 13, ರಾಬಿನ್ ಆಡಿದ್ದು 13 ಫಸ್ಟು, ಮನೀಶ್ ಪಾಂಡೆ ಆಡಿದ್ದು ಸ್ಟೇಟ್ ಅಂಡರ್ 14 ಫಸ್ಟು. ಇವ್ರು ಆಡಿದ ಮೇಲೇ ಗೊತ್ತಾಗಿದ್ದವ್ರಿಗೆ ಇದು ಸ್ಟೇಟು, ಇದು ಇಂಡಿಯಾ ಅಂತ. ಸೊ ಬರೀ ಸ್ಟ್ರೇಟ್ ಅವೇ ಒಂದು 5-6 ವರ್ಷ 8-10 ವರ್ಷ ಹುಡುಗನಿಗೆ ಇಂಡಿಯಾ ಅಂತ ಹೇಳಿದ್ರೆ ಬರೀ ಪ್ರೆಷರು. ಆ ಪ್ರೆಷರ್ ಇರ್ಕೂಡ್ದು, ಲವ್ ಆಫ್ ದ ಗೇಮಿಗೆ ಆಡಬೇಕು. ನನಗೆ ಈ ಥರ ನಾನು ಡಾಮಿನೇಟ್ ಮಾಡಬೇಕು, ನಾನು ಒಳ್ಳೆ ಪ್ಲೇಯರ್ ಆಗಬೇಕು, ನಾನು ಔಟ್ ಆಗಿಕೊಡ್ದು, ಇವ್ರನ್ನ ನಾನು ಡಾಮಿನೇಟ್ ಮಾಡೋಕ್ಕೆ ಬಿಡಬೇಡ್ದು. ಈ ಸೆಷನ್ನು ನಾನು ಗೆಲ್ಲಬೇಕು, ಸೆಷನ್ ಬೈ ಸೆಷನ್ ಈ ಸೆಷನ್ ನಾನು ಗೆಲ್ಲಬೇಕು. ಅವ್ನು ಒಳ್ಳೆ ಬೌಲರು, ಇವ್ರಿಗೆ ನಾನು ಔಟ್ ಆಗಬೇಡ್ದು, ಈ ಸ್ಪಿರಿಟ್ ಬರಬೇಕು. ಓಕೆ, ನಾವು ಯಾವತ್ತು ಸೆಲೆಕ್ಷನ್ ಬಗ್ಗೆ ಪ್ರೆಷರ್ ಹಾಕೋದೇ ಇಲ್ಲ. ಅವ್ರ ಟ್ಯಾಲೆಂಟನ್ನು ನಾವು ಬರೀ ಅವರು 50 ಸ್ಕೋರ್ ಮಾಡ್ತಾರೆ, ಏನಪ್ಪ ನೀನು 50, ಯು ಕುಡ್ ಸ್ಕೋರ್ 100, ಆ ಥರ ನಾವು ಹೇಳ್ತಾ ಅವ್ರಿಗೆ ನೀನು ಔಟ್ ಆಗಿದ್ದು ಅವ್ನು ಬೇಜಾರು ಮಾಡಬೇಡ್ದು, ಯಾಕೆ ಔಟ್ ಆದೆ ಬೈದು ಅದೆಲ್ಲ ಇಲ್ಲ. 50 ಹೊಡೆದಿದ್ದ, ಎಷ್ಟು ಚೆನ್ನಾಗಿ ಆಡಿದೆ ನೀನು, ಸೂಪರಾಗಿ ಆಡ್ತಿದ್ದೆ, ಔಟ್ ಆಗಿ ಕೊಡ್ದಿತ್ತು, 100 ಈಸಿ ಇತ್ತು ನಿನಗೆ. ಅವನ ಮನಸ್ಸಿಗೂ ಬರ್ತಾ ಇರ್ತದೆ, ಹೌದು ನಾನು ಆಡ್ಬೋದು, ನನ್ನ ಕೋಚ್ಗೆ ನನ್ನ ಮೇಲೆ ಭರವಸೆ ಇದೆ. ಖಂಡಿತ. ಆಮೇಲೆ ಸ್ಕೂಲ್ ಕ್ರಿಕೆಟ್ ಇರಲಿ, ಕ್ಯಾಂಪ್ ಕ್ರಿಕೆಟ್ ಇರಲಿ, ಅಂಡರ್ 12 ಅಂಡರ್ 14 ಟೂರ್ನಮೆಂಟ್ಸ್ ಇರಲಿ, ಅಲ್ಲೆಲ್ಲ ನಮ್ಮ ಹುಡುಗರು ಹೋದಾಗ ಔಟ್ ಆಗಿಕೊಡ್ದು ಅಂತ ಡಿಫೆನ್ಸ್ ಆಡೋದು ಮಾತ್ರ ಅಲ್ಲ, ಡಾಮಿನೇಟ್ ಮಾಡೋಕ್ಕೆ ಹೋಗ್ತಿದ್ರು, ಮ್ಯಾಚ್ ಗೆಲ್ಲಕ್ಕೆ ಹೋಗ್ತಿದ್ರು. ಮ್ಯಾಚ್ ಗೆಲ್ಲೋದು ಮುಖ್ಯ, ಸೆಲೆಕ್ಷನ್ನು ಇನ್ನೂ ತಲೆಗೆ ಬಂದೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ ಏನು ಸೆಲೆಕ್ಷನ್ನು, ಸ್ಟೇಟ್ ಏನು ಇಂಡಿಯಾ ಏನೂ ಗೊತ್ತಿಲ್ಲ. ಬರೀ ನಾವು ಹೋಗಿ ಅಲ್ಲಿ ನಾವು ವಿ ಹ್ಯಾವ್ ಟು ಬಿ ಬೆಟರ್ ದೆನ್ ದಿ ಅದರ್ಸ್. ಈ ಕಾಂಪಿಟೇಟಿವ್ ಸ್ಪಿರಿಟ್ ಅಂತೀವಲ್ಲ, ಆ ಸ್ಪಿರಿಟ್ ಬಂದರೆ ಆಟೋಮ್ಯಾಟಿಕ್ಕಾಗಿ ಅವ್ರು ಪ್ರೋಗ್ರೆಸ್ ಆಗ್ತಾ ಹೋಗ್ತಾರೆ. ಅದಕ್ಕೆ ಫಸ್ಟು ಡಿಸಿಪ್ಲಿನ್ ಬೇಕು, ಡಿವೋಷನ್ ಬೇಕು, ಪ್ಯಾಷನ್ ಬೇಕು. ಓಕೆ, ಈ ಇಂಗ್ರೀಡಿಯೆಂಟ್ಸ್ ಇದ್ದರೆ ಅದು ಹಾಗೆ ಬರುತ್ತೆ. ಕೋಚಸ್ಸು ಬೈಯೋದು, ಶೌಟಿಂಗ್ ಅದೆಲ್ಲ ಏನೂ ಬೇಕಾಗಿಲ್ಲ. ಸುಮ್ಮನೆ ಎನ್ಕರೇಜ್ ಮಾಡ್ತಾ, ಹೇ ಇನ್ನೂ ಒಳ್ಳೇದು ಮಾಡ್ಬೋದಿತ್ತು, ಆ ಥರ ಪ್ರೀತಿಯಿಂದ ಮಾತಾಡಿ, ಏನಪ್ಪ ನೀನು ಔಟ್ ಆದಮೇಲೆ ನನಗೆ ಇಂಟ್ರೆಸ್ಟೇ ಇಲ್ಲ ನೋಡು, ನೀನು ಆಡ್ತಾಯಿದ್ರೆ ನಾನು ಎಷ್ಟು ಇಂಟ್ರೆಸ್ಟಲ್ಲಿ ನೋಡ್ತಾ ಇದ್ದೆ. ಅವನಿಗೆ ಇನ್ನೂ ಧೈರ್ಯ, ನೆಕ್ಸ್ಟ್ ಟೈಮ್ ಇನ್ನೂ ಆಡ್ಬಿಟ್ಟು, ಸರ್ ನೋಡಿ ಸರ್ ನೀವು ಹೇಳ್ದಂಗೆ ಆಡಿದ್ದೀನಿ, ಇದನ್ನು ಈ ಥರ ನಾವು ಬೆಳೆಸಬೇಕು. ಖಂಡಿತ ಸರ್. ಈಗ ಮೆನ್ಸ್ ಟೀಮ್ದು ನಾವು ಹೇಳ್ತಾ ಹೋದ್ರಿ, ಒಂದು ಸ್ಪಿರಿಟಾಗೂ ಮತ್ತು ಇದೆ. ವುಮೆನ್ಸ್ ಟೀಮಲ್ಲಿ ಏನು ಹೇಳ್ತೀರಾ ಸರ್, ಅವರ ಒಂದು ಮೆಂಟಾಲಿಟಿ ಹೇಗಿರುತ್ತೆ? ಯಾಕೆಂದರೆ ಬಿಕಾಸ್ ಆಫ್ ಯುವರ್ ಹ್ಯಾಂಡ್ಲಿಂಗ್ WCI ಅಂತಿದ್ದಾಗ ನೀವೇ ತೊಗೊಂಡಿದ್ರಿ, ಸೊ ನೀವೇ ಇನ್ಚಾರ್ಜ್ ಆಗಿದ್ರಿ. ಸೊ ಆ ತಂಡದಲ್ಲಿ ನಾನು ಸಹ ವರ್ಕ್ ಮಾಡಿದೆ ಅನ್ನೋಕ್ಕೆ ಹೆಮ್ಮೆ ಪಡೋಕ್ಕೆ ನನಗೂ ತುಂಬ ಇಷ್ಟ ಆಗುತ್ತೆ. ಸೊ ಆಗ ನಾನು ನೋಡ್ತಿದ್ದೆ, ಆ್ಯಕ್ಚುಲಿ ನಿಮ್ಮನ್ನ ತುಂಬ ಹತ್ರದಲ್ಲಿ ನೋಡಿದ್ದೀನಿ ನಾನು. ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ನ ಇನ್ಫೋಸಿಸಲ್ಲಿ ನೀವು ನಡೆಸಿದ್ರಿ. ಸೊ ಆಗ ನಾನು ನೋಡ್ತಿದ್ದೆ ಕೋಚ್ ಅಂದರೆ ಹೇಗಿರಬೇಕು, ಮತ್ತು ಹೇಗೆ ಒಂದು ಮೋಟಿವೇಶನ್ ಮಾಡ್ತಿದ್ರಿ ನೀವು ಅನ್ನೋದನ್ನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ವುಮೆನ್ಸ್ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕೆಂದರೆ ಆಗಿದ್ದಿದ್ದು ಅವ್ರಿಗೆ ದುಡ್ಡು ಆಗಲಿ ಮತ್ತು ಏನೋ ಒಂದು ಸಪೋರ್ಟ್ ಆಗಲಿ ಏನೂ ಇರಲಿಲ್ಲ. ನನಗೆಲ್ಲ ಗೊತ್ತಿರೋ ಪ್ರಕಾರ ನೀವೇ 90% ಮಾಡಿದ್ದೀರಾ ವುಮೆನ್ಸ್ ಟೀಮ್ ಬೆಳೆಯೋಕ್ಕೆ ಇಂಡಿಯಾದಲ್ಲಿ. ಸ್ವಲ್ಪ ಒಳ್ಳೆ ಒಂದು ಕರ್ನಾಟಕದಲ್ಲಿ ಒಂದು ಒಳ್ಳೆ ಪ್ರತಿಭಾವಂತ ಆಟಗಾರನ ನೋಡಿದ್ದೀರಾ, ಮತ್ತು ಅವ್ರನ್ನ ಒಂದು ಬೆಂಬಲಿಸೂ ಇದ್ದೀರಾ. ಏನು ಅನ್ಸುತ್ತೆ ಸರ್, ಅವ್ರಿಗೆ ಯಾವ ರೀತಿ ಮೆಂಟಾಲಿಟಿ ಇರುತ್ತೆ? ನೋಡಿ, ಫಸ್ಟ್ ಆಫ್ ಆಲ್ ನಮ್ಮ ಮನಸ್ಸಲ್ಲಿ ಆ ಲೇಡೀಸ್ಗೆ, ಫೀಮೇಲ್ಸ್ಗೆ, ಅವ್ರಿಗೆ ನಮ್ಮ ಮನಸ್ಸಲ್ಲಿ ರೆಸ್ಪೆಕ್ಟ್ ಇರಬೇಕು. ಅವ್ರಿಗೆ ಅವರು ಯಾವುದ್ರಲ್ಲೂ ನಮ್ಕಿನ್ನ ಕಡಿಮೆ ಆ ಭೇದ ಭಾವ ಇರ್ಕೊಡ್ದು. ನಮಗೆ ಒಂದು ಬಿಲೀಫ್ ಏನಂದರೆ, ಹುಡುಗರು ಏನು ಮಾಡ್ತಾರೋ ಅಷ್ಟೇ ಹುಡುಗಿರು ಮಾಡೋಕ್ಕೆ ಸಾಧ್ಯ. ಅವ್ರಿಗೆ ಅವಕಾಶ ಸಿಗಲಿಲ್ಲ, ಅವ್ರಿಗೆ ಪ್ಲ್ಯಾಟ್ಫಾರ್ಮ್ ಸಿಗಲಿಲ್ಲ, ಅದಕ್ಕೆ ಒಂಚೂರು ಅವರು ಕಡಿಮೆ ಇದ್ದಾರೆ. ಇವ್ರ ಕಾಂಪಿಟೇಷನಲ್ಲಿ 50 ಓವರ್ಗೆ ನಾನು ಸ್ಟಾರ್ಟ್ ಮಾಡಿದಾಗ 250 ಬಿಗ್ ಸ್ಕೋರ್ ಮೆನ್ಸ್ ಕ್ರಿಕೆಟಲ್ಲಿ. ನಾವು ಟಾರ್ಗೆಟ್ ಏನು ಕೊಟ್ಟು ಗರ್ಲ್ಸ್ಗೆ, ಯು ಡೂ 150, ಯು ಕ್ಯಾನ್ ವಿನ್. ಆ ಲೆವೆಲ್ಗೆ ನನ್ನ ಕೋಚಿಂಗ್, ನಾನು 9 ವರ್ಷ ಸ್ಟೇಟ್ ವುಮೆನ್ಸ್ ಕೋಚ್ ಇದ್ದೆ ಕರ್ನಾಟಕ ಸ್ಟೇಟಿಗೆ. ಆ 9 ವರ್ಷದಲ್ಲಿ ಅವ್ರಿಗೆ ಇದೇ ಮಾತ್ರ ಹೇಳೋದು ನಾನು, ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ನೀವು ಹೆಂಗಿದ್ದೀರಾ ಆಪೋಸಿಟಲ್ಲಿ ಹಂಗೆ ಇರೋದು. ಯು ಆರ್ ನಾಟ್ ಪ್ಲೇಯಿಂಗ್ ಅಗೇನ್ಸ್ಟ್ ಬಾಯ್ಸ್, ಸೊ ಯು ಆರ್ ಪ್ಲೇಯಿಂಗ್ ಅಗೇನ್ಸ್ಟ್ ಯುವರ್ ಈಕ್ವಲ್ಸ್. ಸೊ ಯು ಹ್ಯಾವ್ ಟು ಬಿ ಸುಪೀರಿಯರ್ ಟು ಯುವರ್ ಈಕ್ವಲ್ಸ್ ಓನ್ಲಿ. ಆ ಥರ ಭರವಸೆ ಕೊಡ್ತಾ ನಾವು ನಮ್ಮ ಸ್ಟೇಟ್ ಅಂಡರ್ 15 ಆವಾಗ ಅವ್ರಿಗೆ ಸಬ್ ಜೂನಿಯರ್ಸ್ ಅಂತಿದ್ರು, ಸಬ್ ಜೂನಿಯರ್ಸ್, ಜೂನಿಯರ್ಸ್, ಇವ್ರಿಗೆಲ್ಲ ಟೂರ್ನಮೆಂಟಲ್ಲಿ ಫೈನಲ್ಸ್ ಆಡೋರು.
ಎಲ್ಲ ಟೂರ್ನಮೆಂಟ್ಸಲ್ಲಿ ಫೈನಲ್. ಏನು ವ್ಯತ್ಯಾಸ ಅಂದರೆ ಅವ್ರಿಗೆ ಬಿಲೀಫ್ ಕೊಟ್ಟು ಒಳ್ಳೆ ಪ್ರಾಕ್ಟೀಸ್ ಫೆಸಿಲಿಟಿ ಕೊಟ್ಟು, ಪ್ರಾಕ್ಟೀಸ್ ಫೆಸಿಲಿಟಿ ಮುಂಚೆ ಇರಲಿಲ್ಲ. ನಮ್ಮ ಫಸ್ಟು ನಾನೇನಂದರೆ ಹುಡುಗಿರಿಗೆ ಸ್ವಸ್ತಿಕ್ ಯೂನಿಯನ್ ನನ್ನ ಕ್ಲಬ್ಬು, ಆ ಕ್ಲಬ್ಬಲ್ಲಿ ಇವರಿಗೆ ಹುಡುಗರ ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟೆ. ಬಂದಿದ್ದು ಫಸ್ಟ್ ಯಾರು, ಮಮತಾ ಮೇಬೆನ್, ಆವಾಗ ಅವರು 17-18 ಇಯರ್ಸ್ ಇರ್ಬೋದು, ಪ್ರಮೀಳಾ ಭಟ್. ಇವರು ಹುಡುಗರ ಜೊತೆಗೆ ಆಡಿಸಿ ಇವರಿಗೆ ಒಂದು ಧೈರ್ಯ ಬಂತು. ನಾನು ಇವ್ರ ಜೊತೆ ಆಡಿದ್ಮೇಲೆ ಹುಡುಗಿರ್ ಬೌಲಿಂಗ್ ಏನೂ ಇಲ್ಲ, ಅವ್ರ ಬ್ಯಾಟಿಂಗ್ ಏನೂ ಇಲ್ಲ, ನಾನು ಇವ್ರಿಗೆ ಬೌಲಿಂಗ್ ಮಾಡಿದ್ಮೇಲೆ MP ವಿವೇಕ್ ಬೌಲಿಂಗ್ ಮಾಡಿದ್ಮೇಲೆ PV ಶಶಿಕಾಂತ್ ಬೌಲಿಂಗ್ ಮಾಡಿದ್ಮೇಲೆ ಹುಡುಗಿರಿಗೆ ನಾನು ಇನ್ನೂ ಡಾಮಿನೇಟ್ ಮಾಡ್ಬೋದು. ಆ ಬಿಲೀಫು, ಆ ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು. ಸೊ ದಿಸ್ ಇಸ್ ಒಂದು ಪ್ಲಾನ್, ದಿಸ್ ಇಸ್ ಎ ಅಪ್ಬ್ರಿಂಗಿಂಗ್. ಇದು ಒಂದು ಪ್ಲ್ಯಾನು, ಒಂದು ಅಪ್ಬ್ರಿಂಗಿಂಗ್, ಇದು ಒಂದು ಪಾತ್ವೇ ಅಂತ ಹೇಳ್ಬೋದು. ಪ್ರಮೋಟ್ ಆವಾಗ 15 ಹುಡುಗಿರು ಸಿಕ್ಕದ್ ಕಷ್ಟ ಇತ್ತು. ಹೌದು ಹೌದು, ಮನೆಯಿಂದ ಕಳ್ಸಕ್ಕೆ ಸ್ವಲ್ಪ ಫ್ಯಾಮಿಲೀಸ್ ಕಳ್ಸಕ್ಕೆ ರೆಡಿ ಇರಲಿಲ್ಲ. ಅವ್ರಿಗೆಲ್ಲ ಎನ್ಕರೇಜ್ ಮಾಡಿ, ಮನೆಯವ್ರಿಗೆ ಮಾತಾಡಿ, ಒಂದ್ಸಲ ಸ್ಕೂಲಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ ಮೇಸ್ಟ್ರು, ಪ್ರಿನ್ಸಿಪಾಲ್ ಅವರು. ಪೂರ್ಣ ಪ್ರಜ್ಞಾ ಸ್ಕೂಲು, ಕರುಣಾ ಜೈನ್ ಒಳ್ಳೆ ನಮಗೆ ವಿಕೆಟ್ ಕೀಪರ್ ಬ್ಯಾಟರ್, ಅವ್ರು ಇಲ್ಲದೆ ಹೋದರೆ ಅರ್ಧ ಟೀಮ್ ಇಲ್ಲ ಹಾಗಿತ್ತು. ನಾನು ಅವ್ರ ಸ್ಕೂಲ್ಗೆ ಹೋಗಿ ಟೀಚರ್ಸ್ ಹತ್ರ ಎಲ್ಲರ ಹತ್ರ ಮಾತಾಡಿದೆ. ಸ್ವಾಮೀಜಿ ಏನಂದರೆ ಪೂರ್ಣ ಪ್ರಜ್ಞಾ ತುಂಬ ಸ್ಟ್ರಿಕ್ಟ್ ಸ್ಕೂಲು, ಅವರು ಪರ್ಮಿಷನ್ ಡಿನೈ ಮಾಡಿದ್ರು. ಓಕೆ, ಇಲ್ಲ, ಶಿ ಹ್ಯಾಸ್ ಟು ರೈಟ್ ಹರ್ ಎಕ್ಸಾಮ್ಸ್, ಆಗಲ್ಲ, ಬಿಡೋಕ್ಕಾಗಲ್ಲ, ಲೆಟರ್ ಫೋಕಸ್, ವಿಮೆನ್ಗೆ ಕ್ರಿಕೆಟಲ್ಲಿ ಏನೂ ಫ್ಯೂಚರ್ ಇಲ್ಲ ಅಂತ. ಆ ಟೈಮ್ಗೆ ಆ ಹುಡುಗಿ ಒಂದು ಮಾತು ಹೇಳಿದ್ರು, ಸರ್ ಐ ಆಮ್ ವಿಲ್ಲಿಂಗ್ ಟು ಲೀವ್ ದ ಸ್ಕೂಲ್. ಕರುಣಾ ಜೈನ್ ಅವರು ಡೈರೆಕ್ಟ್ ಆಗಿ ಐ ಆಮ್ ವಿಲ್ಲಿಂಗ್ ಟು ಲೀವ್ ದ ಸ್ಕೂಲ್ ಬಟ್ ಐ ವಾಂಟ್ ಟು ಪ್ಲೇ. ಅದೇ ಹುಡುಗಿ ನೋಡಿ, ಆಮೇಲೆ ಅವರು ಶಾಕ್ ಆದರು. ಮ್ಯಾನೇಜ್ಮೆಂಟು ಪರ್ಮಿಷನ್ ಕೊಟ್ಟು ಈ ಹುಡುಗಿ ಆಡಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ, ಕೊನೆಗೇನಾಯಿತು, ಡಿಗ್ರಿಯಿಂದ ಜಾಬ್ ಸಿಗಲಿಲ್ಲ ಅವಳಿಗೆ, ಏರ್ ಇಂಡಿಯಲ್ಲಿ ಜಾಬ್ ಸಿಕ್ಕಿದ್ದು ಕ್ರಿಕೆಟಿಂದ. ಅಲ್ಲಿ ಕರ್ನಾಟಕ, ಏರ್ ಇಂಡಿಯಾ ಎಲ್ಲ ಆಡಿ ಎಕ್ಸ್ಪೀರಿಯನ್ಸ್ ಆಗಿ ಅವಳು ಇಂಡಿಯಾಗೆ ಸೆಲೆಕ್ಟ್ ಆದಳು. ಇಂಡಿಯಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಇಂಡಿಯಾ ಓಪನಿಂಗ್ ಬ್ಯಾಟರು ಮತ್ತು ವೈಸ್ ಕ್ಯಾಪ್ಟನ್ ಆಗಿ ಮುಂದಕ್ಕೆ ಹೋದ್ಲು. ಈಗ ರೀಸೆಂಟಾಗಿ ಲಾಸ್ಟ್ ಮಂತ್ ಅವಳು ಏರ್ ಇಂಡಿಯಿಂದ ರಿಸೈನ್ ಮಾಡಿ ಈಗ ಕರ್ನಾಟಕ ಕೋಚ್ ಆಗಿದ್ದಾಳೆ. ಆ ಹುಡುಗಿಗೆ ಎಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ಸ್ಕೂಲ್ ಬಿಡೋಕ್ಕೆ ತಯಾರಿದ್ಲು ಫಾರ್ ದ ಸೇಕ್ ಆಫ್ ಕ್ರಿಕೆಟ್. ಈ ಥರ ಆ ಒಂದು ಅಟ್ಮಾಸ್ಫಿಯರ್ ನಾವು ಕ್ರಿಯೇಟ್ ಮಾಡಬೇಕಾಗ್ತದೆ. ಹುಡುಗಿರಿಗೆ ಒಂದು ಭರವಸೆ, ಇಲ್ಲ, ದೇರ್ ಸಮಥಿಂಗ್ ಇನ್ ಇಟ್, ಐ ಕ್ಯಾನ್ ಡೂ ಇಟ್. ಆ ಬಿಲೀಫ್ ಬರಬೇಕು. ಆ ಬಿಲೀಫ್ ಮಾಡೋಕ್ಕೆ ನಾನು ಆದಷ್ಟು ನನ್ನ ಕೈಲಿ ಎಷ್ಟಾಯಿತು ಅಷ್ಟೆಲ್ಲ ಮಾಡಿದೆ. ಬೇರೆಯವ್ರದ್ದು ಸಹಾಯ ಇತ್ತು, ತುಂಬ ಜನ ಮಾತಾಡೋರು, ಎನ್ಕರೇಜ್ ಮಾಡೋರು ಹುಡುಗಿರಿಗೆ, ಅದೆಲ್ಲ ಇತ್ತು. ನನಗೆ ಸ್ಟಾರ್ಟಿಂಗಿಂದನೇ ಅದು ವಿಮೆನ್ಸ್ ಕ್ರಿಕೆಟ್, ಥ್ಯಾಂಕ್ಸ್ ಟು ಸಮ್ ಆಫ್ ದ ಕ್ರಿಕೆಟರ್ಸ್, ಮಮತಾ ಇರಲಿ, ಪ್ರಮೀಳಾ ಭಟ್ ಇರಲಿ, ಇವರಿಂದ ನನಗೆ ಅದು ಒಂಥರ ಇತ್ತು, ವಿಮೆನ್ಸ್ ಕ್ರಿಕೆಟ್ಗೆ ಏನಾದ್ರು ಮಾಡಬೇಕು. ಮೆನ್ಸ್ಗಂತೂ ಎಲ್ಲರೂ ಮಾಡ್ತಾಯಿದ್ದಾರೆ, ನಾನು ಸ್ವಲ್ಪ ಏನಾದ್ರು ಸರ್ವಿಸ್ ಮಾಡಬೇಕು ಈ ಗೇಮ್ಗೆ ಅಂದರೆ ವಿಮೆನ್ಸ್ ಕ್ರಿಕೆಟ್ ಇಸ್ ಮೈ ವೆಹಿಕಲ್ ಅಂತ ಆ ಥರ ನಾನು ಯೋಚನೆ ಮಾಡಿಕೊಂಡು ಅದು ಬೆಳೀತಾ ಐ ಬಿಕೇಮ್ ದ ಜಾಯಿಂಟ್ ಸೆಕ್ರೆಟರಿ ಇನ್ WCI, ವುಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಆವಾಗ ಶುಭಾಂಗಿ ಕುಲಕರ್ಣಿ ಅವರು ಸೆಕ್ರೆಟರಿ ಆಗಿದ್ದರು, ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿದ್ದರು, ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ ಆದಷ್ಟು ಪ್ರಮೋಟ್ ಮಾಡಿದ್ವಿ ವಿಮೆನ್ಸ್ ಕ್ರಿಕೆಟ್. ಇವತ್ತು ನೋಡಿ ಎಲ್ಲಿದೆ ಕ್ರಿಕೆಟ್, ವಿಮೆನ್ಸ್ ಕ್ರಿಕೆಟು, ವಿಮೆನ್ ಆರ್ ನೋ ಲೆಸ್. ಸರ್, ಈಗ ಸಾಧಾರಣವಾಗಿ ಒಂದು ಸೆಲೆಕ್ಷನ್ ಮಾಡಿದ್ರೆ ವುಮೆನ್ಸ್ಗೆ ಮಾಡಿದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ ಸರ್ ಈಗ ಸೆಲೆಕ್ಷನ್ಗೆ? ನಮಗೆ 15 ಹುಡುಗಿರು ಸಿಗ್ತಾ ಇರಲಿಲ್ಲ. ಹೌದು. ಈಗ ಇತ್ತೀಚೆಗೆ ರೀಸೆಂಟಾಗಿ ಒಂದು ಸೆಲೆಕ್ಷನ್ ಆಯಿತು, ಅಂಡರ್ 15ಗೆ 260 ಹುಡುಗಿರು ಬಂದಿದ್ರು. 260 ಬೆಂಗಳೂರಲ್ಲಿ. ಏನು ಫುಲ್ ಆಲೋ ಇದು ಎಲ್ಲ ಕಡೆಯಿಂದ ಬಂದರು, ಎಲ್ಲ ಕಡೆಯಿಂದ. ಯಾಕಂದರೆ ಇನ್ನು ಸಬರ್ಬನ್ ಏರಿಯಾಸಲ್ಲಿ ಮತ್ತು ಮೊಫಸಿಲ್ ಏರಿಯಾಸಲ್ಲಿ ಇನ್ನೂ ಅಷ್ಟೊಂದು ಆರ್ಗನೈಸ್ ಆಗಿಲ್ಲ. ಅಂದರೆ ಮಾಡ್ತಾವ್ರೆ ಸ್ವಲ್ಪ ಜನ. ಶಿವಮೊಗ್ಗದಲ್ಲಿ ಚೆನ್ನಾಗಿದೆ, ರಾಯಚೂರಲ್ಲಿ ಚೆನ್ನಾಗಿದೆ, ಅಂದರೆ ಪೂರ್ತಿ ಸ್ಟೇಟ್ ಥರ ಸ್ಪ್ರೆಡ್ ಆಗಿ. ಮೈಸೂರಲ್ಲಿ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಕಮ್ಮಿ ಇದೆ. ಓಕೆ, ಅದನ್ನು ನಾವು ಬೆಳೆಸಬೇಕು, ಪ್ರಯತ್ನ ಪಡ್ತಾ ಇದ್ದೀವಿ. ಮೀಟಿಂಗ್ಸಲ್ಲೆಲ್ಲ ಮಾತಾಡ್ತೀವಿ ವಿಮೆನ್ಸ್ ಕ್ರಿಕೆಟ್ ಅಂತ, ಅದು ಮುಂದಕ್ಕೆ ಹೊರಿಸ್ಬೇಕು. ಅದನ್ನು ನಾವು ಟ್ರೈ ಮಾಡ್ತಾಯಿದ್ದೀವಿ, ನೋಡೋಣ. ಅಂದರೆ 260 ಹುಡುಗಿರು, ಅದರಲ್ಲಿ ಲಾಸ್ಟ್ ಇಯರ್ ಆಡಿದ್ದು ಮತ್ತು ಈ ಇಯರ್ ಮತ್ತೆ ಎಲಿಜಿಬಲ್ ಇದ್ದಾರೆ, ಅವರೇ 15 ಹುಡುಗಿರಿದ್ರು. ಈಗ ಸೆಲೆಕ್ಟ್ ಮಾಡೋದು ನಾವು ಎಷ್ಟು 4 ಟೀಮ್ ಮಾಡೋಕ್ಕೆ 48 ಮೆಂಬರ್ಸ್. ಅದರಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಗರ್ಲ್ಸ್ 25-30. ಓಕೆ, 260ಇಂದ ಇವ್ರಿಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಎಷ್ಟು ಕಾಂಪಿಟೀಷನ್. ಇದು ಆ್ಯಕ್ಚುಲಿ ವೆರಿ ಎನ್ಕರೇಜಿಂಗ್. ಇದು ತುಂಬ ಒಳ್ಳೆಯದು ವಿಮೆನ್ಸ್ ಕ್ರಿಕೆಟ್ಗೆ. ಇದು ಯಾವ ಥರ ಆಯಿತು, ಫಸ್ಟು ಮಿತಾಲಿ ರಾಜ್, ಮೋಟಿವೇಶನ್, ಇನ್ಸ್ಪಿರೇಷನ್. ಅವ್ರು ನೋಡಿ
ವೇದಾ ಕೃಷ್ಣಮೂರ್ತಿ ನೋಡಿ, ವನಿತಾ ವಿಆರ್, ಇವರೆಲ್ಲ ಹಾಗೆ ಒಂದೊಂದಂತ ಬೆಳೀತಾ ಹೋದರು. ಇವರೇ ಇನ್ಸ್ಪಿರೇಷನ್ನು. ಇವ್ರು ಆಡಿ ಒಳ್ಳೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲೀಗ್ ಕ್ರಿಕೆಟ್ ಆಡ್ತಾ ವನಿತಾ ವಿಆರ್ ಲೀಗ್ ಫೈನಲ್ಸಲ್ಲಿ 100 ಅದರಲ್ಲಿ 12 ಸಿಕ್ಸು ಸ್ಟೇಡಿಯಂ ಮೇಲೆಲ್ಲ ಹೊಡೆದಿದ್ದಾಳೆ ವನಿತಾ ವಿಆರ್. ಇದು ಒಂದು 10 ವರ್ಷ ಮುಂಚೆ ಯಾರು ನಂಬ್ತಿರ್ಲಿಲ್ಲ, ಹುಡುಗಿರು ಹೆಂಗೆ ಹೊಡಿತಾರೆ, ಚಿಕ್ಕ ಗ್ರೌಂಡು ಇಲ್ಲ, ಅದು ಫುಲ್ ಗ್ರೌಂಡು, ಅದರಲ್ಲೂ ಸ್ಟೇಡಿಯಂ ಮೇಲೆ ಹೊಡೆದಿದ್ದಾಳೆ, ಕ್ಲಬ್ ಹೌಸ್ಗೆಲ್ಲ ಹೊಡೆದಿದ್ದಾಳೆ. ಅಂಥದ್ದು ತುಂಬ ಕಡಿಮೆ. ಈಗ ಎಲ್ಲರಿಗೂ ಪ್ರೋತ್ಸಾಹ, ಎಲ್ಲರಿಗೂ ಒಂದು ಬಿಲೀಫ್ ಇದೆ, ಹೌದು ನಾನು ಮಾಡ್ಬೋದು, ವನಿತಾ ಮಾಡಿದ್ರೆ ನಾನು ಟ್ರೈ ಮಾಡಿದ್ರೆ ಅವಳ ಥರ ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನಾನು ಆಗ್ತೀನಿ, ಎಲ್ಲರಿಗೂ ಒಂದು ಭರವಸೆ ಆಗಿದೆ. ಓಕೆ, ಈಗ ಯಾರಿದ್ರು ಕಾಂಪಿಟೇಟಿವ್ ಆಗಿದ್ದಾರೆ. ಈಗ ಇತ್ತೀಚೆಗೆ ಒಂದು ಹೊಸ ಹುಡುಗಿ ನಮ್ಮ ಹತ್ರ ಟ್ರೈನಿಂಗ್ ಮಾಡ್ತಾ ಇದ್ದಾಳೆ, ಅನ್ವಿತಾ ಅಂತ. ಎಲ್ಲೂ ನಾನು ನೋಡಿಲ್ಲ ಅಷ್ಟು ಆ ಕಮ್ಮಿ ಏಜಲ್ಲಿ, ಆ ಆ್ಯಕ್ಯುರಸಿಯಲ್ಲಿ, ಆ ಸ್ಪೀಡಲ್ಲಿ ಬೌಲಿಂಗ್ ಮಾಡೋದು ನಾನಂತೂ ನೋಡಿಲ್ಲ. ನಾನು ವಿಮೆನ್ಸ್ ಕ್ರಿಕೆಟಲ್ಲಿ ಈಗ ಸೂಪರ್ ವುಮೆನ್ ಬಂದಂಗ 37-38 ಇಯರ್ಸ್ ಇಂದ ಇದ್ದೀನಿ. ಈ ಥರ ಈ 14 year old girl, only 14, the way she is bowling, she is good to play under 19. ರೈಟ್ ಸರ್, ಅಷ್ಟು ಚೆನ್ನಾಗಿದ್ದಾಳೆ. ಈಗ ರೀಸೆಂಟಾಗಿ ಅವ್ರದ್ದು ಬೋನ್ ಟೆಸ್ಟ್ ಆಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ನಡೀತಿತ್ತು. ಬ್ರಿಜೇಶ್ ಸರ್ ಹತ್ರ ಹೋಗಿ ಮಾತಾಡಿದೆ, ಸರ್ ಈ ಥರ ಇದೆ ನೋಡಿ, ಇವಳಿಗೆ ಚಾನ್ಸ್ ಕೊಡಿ. ಒಂದು ಜಮಾನದಲ್ಲಿ ನಾನು ಜ್ಞಾಪಿಸಿದೆ ಅವರಿಗೆ, ಒಂದು ಜಮಾನದಲ್ಲಿ ನೋಡಿ ಸೆಲೆಕ್ಷನ್ ಎಲ್ಲ ಮುಗ್ದೋಗಿತ್ತು. ಡೇವಿಡ್ ಜಾನ್ಸನ್ಗೆ ಎಲ್ಲೋ ದಾರಿಯಿಂದ ಯಾವುದೋ ಒಂದು ಮೈದಾನದಿಂದ ಕರ್ಕೊಂಬಂದು ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಆವಾಗ ಕೂಡ MR ಪಟೇಲ್ ಆವಾಗ ಹೇಳಿದರು, ಬ್ರಿಜೇಶ್ ಪಟೇಲ್ ಅವ್ರ ಅಂಕಲ್, ಅವ್ರು ಚೇರ್ಮ್ಯಾನ್ ಇದ್ದರು ಸೆಲೆಕ್ಷನ್ನು, ಈಗೆಲ್ಲ ಆಗೋಗಿದ್ದೆ, ಈಗ ಆಗಲ್ಲ ಅಂತ ಹೇಳಿದ್ರು. ರಿಕ್ವೆಸ್ಟ್ ಮಾಡೋದಕ್ಕೆ ಅವರು ಒಂದು ಚಾನ್ಸ್ ಕೊಟ್ಟರು. ಆ ಹುಡುಗ ಹೋಗಿ ಇಂಡಿಯಾ ಆಡ್ತಾರೆ. ಅದೇ ಥರ ಯಾರಿಗೆ ಎಲ್ಲಿ ಗೊತ್ತಾಗಲ್ಲ, ಕಣ್ಣಿರಬೇಕು, ಮನಸ್ಸಿಂದ ನೋಡಬೇಕು, ಇಲ್ಲಲ್ಲ ಇಲ್ಲಿ ಮನಸ್ಸಿಂದ ನೋಡಬೇಕು ಏನು ಅಂತ. ಆವಾಗ ಒಮ್ಮೆ ನಮಗೆ ತುಂಬ ಒಳ್ಳೆ ಟ್ಯಾಲೆಂಟ್ ಸಿಗುತ್ತೆ. ಆ ಟ್ಯಾಲೆಂಟ್ನ ನಾವು ನರ್ಚರ್ ಮಾಡಬೇಕು. ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ದಾರಿ ಕೊಟ್ಟು ಅವ್ರಿಗೆ ಚಾನಲೈಸ್ ಕರೆಕ್ಟಾಗಿ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ. ಸೊ ವಿಮೆನ್ಸ್ ಕ್ರಿಕೆಟ್ ಇರಲಿ, ಮೆನ್ಸ್ ಕ್ರಿಕೆಟ್ ಇರಲಿ, ಪ್ಯಾಷನ್ ಬೇಕು. ಪ್ಯಾಷನ್ ಇಸ್ ದ ರೈಟ್ ವರ್ಡ್. ಸರ್, ಈಗ KIOC ಆ ಬೇಸ್ ಹಾಕಿದ್ರಲ್ಲ, ಈಗ ಬೆಳೆದಿರೋ ಆ ಮಟ್ಟಕ್ಕೆ ನಿಮಗೆ ಏನು ಅನ್ಸುತ್ತೆ ಸರ್? ನಿಮ್ಮ ಮನಸ್ಸಿಗೆ ಏನು ಒಂದು ಸಂತೋಷ ಕೊಡುತ್ತೆ? ದಿನೇ ಒಂದೇನಾದ್ರು ಗ್ರೋನೆಸ್ಸು ಮಾಡಬೇಕಂದ್ರೆ ಹೇಗಿರುತ್ತೆ ನಿಮ್ಮ ಶ್ರಮ? ನೋಡಿ, ಫಸ್ಟ್ ಆಫ್ ಆಲ್ ನಾನು ನಮ್ಮ ಪೇರೆಂಟ್ಸ್, ಅವ್ರ ಬ್ಲೆಸ್ಸಿಂಗ್ ನನಗೆ. ಓಕೆ, ನಮ್ಮ ತಂದೆ ತಾಯಿ ನಾನು ಅದಕ್ಕೆ ನಾನು ಅನ್ಕೋತೀನಿ, ನಮ್ಮ ತಂದೆ ತಾಯಿ ಬ್ಲೆಸ್ಸಿಂಗೇ ಮೇನ್ನು. ಯಾಕಂದರೆ ಅವ್ರು ತುಂಬ ಇತ್ತು. ಈಗ ಬರ್ತಾ ನಾನು ಒಂದು ಆರ್ಡಿನರಿ ಸ್ಮಾಲ್ ಕ್ರಿಕೆಟರ್, ಕ್ಲಬ್ ಕ್ರಿಕೆಟರ್ ಮಾತ್ರ. ಓಕೆ, ಅಂದರೆ ನನಗೆ ಒಂಥರ ಇತ್ತು, ಏನಾದ್ರು ಮಾಡಬೇಕು. ನಾನು ಆಡಲಿಲ್ಲ, ಬಟ್ ಏನಾದ್ರು ಕ್ರಿಕೆಟಲ್ಲಿ ಏನಾದ್ರು ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಾನು ಏನೇನೋ ಎದ್ದು ಬಿದ್ದು ಏನೇನೋ ಮಾಡ್ತಿದ್ದೆ. ಕ್ಲಬ್ಗೆ ಮಾಡಿದೆ, ಸ್ವಸ್ತಿಗೆ ಬೆಳಿಬೇಕು. 6th ಡಿವಿಷನಲ್ಲಿತ್ತು ಸ್ವಸ್ತಿಕ್ ಯೂನಿಯನ್ ಸೆಕೆಂಡ್ ಟೀಮು. ಆ ಕ್ಲಬ್ನ ನಾನು ಪ್ರತಿ ವರ್ಷ ಪ್ರಮೋಷನ್ ತಗೊಂಡು ಫಸ್ಟ್ ಡಿವಿಷನ್ಗೆ ಬಂದ್ವಿ. ಈಗ 2 ಟೀಮ್ ನಮ್ಮ ಸ್ವಸ್ತಿಕ್ಕು, 2 ಟೀಮು ಫಸ್ಟ್ ಡಿವಿಷನ್ ಇದೆ. ಜವಾನ್ಸು 6th ಡಿವಿಷನ್ಲಿತ್ತು, ಅದಕ್ಕೆ ಫಸ್ಟ್ ಡಿವಿಷನ್ಗೆ ಬಂದಿದೆ. ಆ ಥರ ಈ ಕ್ಲಬ್ಗಳನ್ನ ಬೆಳೆಸೋದು, ಪ್ಲೇಯರ್ಸ್ಗೆ ಬೆಳೆಸೋದು, ಇವರಿಗೆ ಅವಕಾಶ ಕೊಡಿಸೋದು, ಇದು ನನ್ನ ಶೋಕಿ. ನಾನಾಗಿಲ್ಲ ಅಂದರೆ ನಾನು ಬೇರೆಯವ್ರಿಗೆ ಒಂದು ವಿಧಿ ದಾರಿ ತೋರಿಸಿ ನಾನು ಇವ್ರನ್ನ ಬೆಳೆಸಬೇಕು, ಆ ಶೋಕಿ. ಒಂದು ಟೈಮ್ ಬಂತು, ನಾನು ಆಡೋದು, ನಾನು ಈಗ ಎಷ್ಟು ಮಟ್ಟಿಗೆ ಆಡೋದು ನಾವು, ಒಂದು ಏಜ್ 34 ಇಯರ್ಸ್ಗೆ ನನಗೆ, ಹೌದು ಈಗ ಆಡೋಕ್ಕೆ ಜಾಸ್ತಿ ಆಗಲ್ಲ, ಎಲ್ಲ ಹುಡುಗರೆಲ್ಲ ಕಾಂಪಿಟೇಟರ್ ತುಂಬ ಜನ ಇದ್ದಾರೆ, ನಮ್ಮ ಕ್ಲಬ್ಬು ಚೆನ್ನಾಗಿ ನಡಿಬೇಕಂದ್ರೆ ಬೇರೆಯವ್ರಿಗೆಲ್ಲ ಚಾನ್ಸ್ ಕೊಡಬೇಕು. ಬಟ್ ಐ ವಾಂಟೆಡ್ ಟು ಸ್ಟೇ ಕನೆಕ್ಟೆಡ್ ವಿತ್ ಕ್ರಿಕೆಟ್. ನನಗೆ ಕ್ರಿಕೆಟ್ ಹೇಗಾದ್ರು ಕನೆಕ್ಟೆಡ್ ಇರಬೇಕಿತ್ತು. ಅದೇ ಟೈಮ್ಗೆ ನಾವು 96 ಜಾನ್ವರಿಯಲ್ಲಿ ಸ್ವಸ್ತಿಕ್ ಯೂನಿಯನ್ ಕ್ಲಬ್ಗೆ ಹೆಸರಿಂದ ಆಸ್ಟ್ರೇಲಿಯನ್ ಟೂರ್ಗೆ ಹೋದ್ವಿ, ಕ್ರಿಕೆಟ್ ಟೂರು. ಮ್ಯಾಚಸ್ ಎಲ್ಲ ಆಡಿದ್ವಿ. ನಮ್ಮ ಜೊತೆ ಎಲ್ಲ ಇದ್ದಿದ್ದವರೆಲ್ಲ ಸಿಟಿ ಸೈಟ್ ಸೀಯಿಂಗ್ ಇದು ಎಲ್ಲ ಹೋಗೋರು. ನಾನು ನನ್ನ ಟ್ವಿನ್ಸ್ ನೋಮಾನ್ ಸಲ್ಮಾನ್, ಚಿಕ್ಕ ಹುಡುಗರು ಆವಾಗ. ನಾವು 3 ಜನ ಬೇರೆ ಬೇರೆ ಕ್ಲಬ್ ಹೋಗೋದು, ಅಕಾಡೆಮೀಸ್ ವಿಸಿಟ್ ಮಾಡೋದು, ಇಂಡೋರ್ ನೆಟ್ಸ್ ನೋಡೋದು, ಇವ್ರು ಹೇಗೆ ನಡೆಸ್ತಾ ಇದ್ದಾರೆ, ಏನು ಮಾಡ್ತಾರೆ ಅಂತ ನಂದು ಒಳ್ಳೆ ಒಂದು ಇನ್ಫಾರ್ಮೇಷನ್ ಸಿಕ್ತು. ನನಗೆ ಕಾಣಿಸಿದಲ್ಲಿ ಏನಂದರೆ, ಆಸ್ಟ್ರೇಲಿಯಾದಲ್ಲಿ ಆವಾಗ, ಆಸ್ಟ್ರೇಲಿಯಾ ಅಂದರೆ ಬಿಗ್, ಹೌದು ತುಂಬ ಆವಾಗ, ಹೌದು ತುಂಬ ದೊಡ್ಡದು. ಆವಾಗ ನನಗೆ ಇವ್ರ ಕೋಚಿಂಗು ಮತ್ತು ಟ್ರೈನಿಂಗ್ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ. ಓಕೆ, ಅಲ್ಲಿದು ಒಂಥರ, ಹೌದು,
ಇಟ್ಸ್ ಎ ಸ್ಟ್ರಕ್ಚರ್ಡ್ ಮೆಥಡ್. ಯಾವ ಇದಕ್ಕೆ ಹೋಗಿದ್ರಿ ಸರ್ ಆಸ್ಟ್ರೇಲಿಯಾದಲ್ಲಿ? ನಾವು ಫಸ್ಟ್ ಮೆಲ್ಬರ್ನ್, ಸಿಡ್ನಿ ಮತ್ತೆ ಬ್ರಿಸ್ಬೇನ್ 3 ಕಡೆ ಹೋಗಿದ್ವಿ. ಎಲ್ಲ ಕಡೆ ಎಲ್ಲ ಅಕಾಡೆಮೀಸ್ ವಿಸಿಟ್ ಮಾಡಿದ್ವಿ ನಾವು. ರೈಟ್. ಮ್ಯಾಚ್ ಆಡಿದಾಗ್ಲೂ ಎಲ್ಲೆಲ್ಲಿ ಇದ್ವಿ ನಾವು ಎಲ್ಲ ಕಡೆ ನೋಡಿದ್ವಿ. ಎಲ್ಲ ಸಿಡ್ನಿಯಲ್ಲಿ ಎಲ್ಲ ಕಡೆ ನೋಡಿದ್ವಿ. ಅದು ಈಗ ಬಂದಾಗ ನಾನು ವಾಪಸ್ಸು ಈ ಥರದ್ದು ಸ್ಟ್ರಕ್ಚರ್ಡ್ ಕೋಚಿಂಗು ಒಂದು ಪ್ಲ್ಯಾಟ್ಫಾರ್ಮ್, ಒಳ್ಳೆ ಪ್ಲ್ಯಾಟ್ಫಾರ್ಮ್ ನಾವು ಬೆಂಗಳೂರಲ್ಲೂ ಮಾಡಬೇಕು. ಬೆಂಗಳೂರಲ್ಲಿ ಇತ್ತು, ಒಳ್ಳೆ ಅಕಾಡೆಮೀಸ್ ಇತ್ತು, ಬ್ರಿಜೇಶ್ ಪಟೇಲ್ದಿತ್ತು, ರಾಜರ್ ಬಿನ್ನಿ ಅವ್ರದ್ದಿತ್ತು. ಅಂದರೆ ಒಂಥರ ಒಂದು ಸ್ಟ್ರಕ್ಚರ್ಡ್ ಆಗಿ ಇರಲಿ, ನಾನು ಏನಾದ್ರು ಮಾಡಬೇಕು ಅಂತ ನನಗೆ ಆಸೆಯಲ್ಲಿ ನಾನು ಫಸ್ಟು ಇದ್ರ ಬಗ್ಗೆ ಸ್ಟಾರ್ಟ್ ಮಾಡಿದೆ. ಅಜರುದ್ದೀನ್ ಅವ್ರು ನನ್ನ ತುಂಬ ಫ್ರೆಂಡು, ಅವರು ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಸರಿ ಅಂತ ನಾವು ಗ್ರೌಂಡ್ ಹುಡುಕಿ ನಾವು ಚಿಕ್ಕದಾಗಿ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ವಿ. ಅದು ಏನು ಪ್ಯಾಷನ್ನು, ನಮ್ಮ ಪೇರೆಂಟ್ಸು ಬ್ಲೆಸ್ಸಿಂಗ್ಸು ಮತ್ತು ಎಲ್ಲ ನನಗೆ ಸಪೋರ್ಟು, ನಮ್ಮ ಏರಿಯಾದಲ್ಲಿ ಒಳ್ಳೆ ಸಪೋರ್ಟ್ ಸಿಕ್ತು. ಯಾಕಂದರೆ ನಮ್ಮ ಏರಿಯಾ ಸಿಟಿ ಸೆಂಟ್ರಲ್ಲಿ ಮತ್ತು ಸುತ್ತಮುತ್ತ ಇರೋರು ಎಲ್ಲ ನನಗೆ ಎನ್ಕರೇಜ್ ಮಾಡಿದ್ರು. ಇಲ್ಲಿ ಇರಲಿಲ್ಲ, ಏನು ಸ್ಪೋರ್ಟ್ಸ್ ಫೆಸಿಲಿಟಿ ಇರಲಿಲ್ಲ, ನೀವು ಮಾಡ್ತಾಯಿದ್ದೀರಾ ಅಂತ ತುಂಬ ಪ್ರೋತ್ಸಾಹ ಕೊಟ್ಟರು ನನಗೆ. ಅದರಲ್ಲಿ ಮುಂದೆ ಹೋಗ್ತಾ ಫಸ್ಟು ನಾವು ಸ್ಟಾರ್ಟ್ ಮಾಡಿದ ದಿವಸ ತುಂಬ ಕಡಿಮೆ ಹುಡುಗರಿದ್ರು. ಹೆಂಗೆ ಮಾಡೋದು? 33 ಜನ ಇದ್ದರು ಎಕ್ಸಾಕ್ಟು. 33 ಜನರಲ್ಲಿ 6 ಏಜ್ ಗ್ರೂಪು, ಚಿಕ್ಕವನು ಇದ್ದಾನೆ, ದೊಡ್ಡವನಿದ್ದಾನೆ, ಹೇಗೆ ಇವ್ರು ಮಾಡೋದು ಅಂತ ನಾವೆಲ್ಲ ಕನ್ಫ್ಯೂಸ್ ಆಗಿದ್ವಿ. ಆ ಸಮರ್ ಕ್ಯಾಂಪ್ ಮುಗಿಯೋವರೆಗೂ 183 ಆಯಿತು ನಮ್ಮ ನಂಬರ್ ರಿಜಿಸ್ಟ್ರೇಷನ್. 183 ವೆರಿ ವೆಲ್ ಫಾರ್ಮ್ಡ್, ಪರ್ಫೆಕ್ಟ್ ಆಗೋಯ್ತು. ಎಲ್ಲ ಎಷ್ಟೆಷ್ಟು ಜನ, ಯಾವ ಏಜು ಅಂತ ಎಲ್ಲ ಸೆಟ್ ಆಯಿತು. ಅಲ್ಲಿಂದ ನಮಗೆ ಎನ್ಕರೇಜ್ಮೆಂಟ್ ಸಿಕ್ತು. ಈಗ ಆ್ಯನ್ಯುವಲ್ ಅಕಾಡೆಮಿ ಮಾಡೋಣ ಅಂತ ಆ್ಯನ್ಯುವಲ್ ಅಕಾಡೆಮಿ ಅನೌನ್ಸ್ ಮಾಡಿದ್ವಿ. ಮೇನ್ ಥಿಂಗ್ ಏನಂದರೆ ಬೆಳಗಿನ ರಾತ್ರಿ ನಾನು ಅಲ್ಲಿರೋನು, ಸೂಪರ್ವೈಸ್ ಮಾಡೋದು. ನನ್ನ ಜೊತೆಗಿದ್ದಿದ್ದು ಕೋಚಸ್ ಅವರೆಲ್ಲ ಫುಲ್ ಸಪೋರ್ಟ್ ಮಾಡಿದ್ರು. ನನ್ನ ಗ್ರೌಂಡ್ಸ್ ಮೆನ್ನು ಅವರೆಲ್ಲ ಫುಲ್ ಎನ್ಕರೇಜ್ ಆಗಿ, ಅದು ಏನಿತ್ತು ಗೊತ್ತಿಲ್ಲ, ಬಟ್ ಎಲ್ಲರೂ ಅವ್ರದ್ದು ಅಕಾಡೆಮಿ, ನಮ್ಮ ಅಕಾಡೆಮಿ ಥರ ಒಂದು ಓನರ್ಶಿಪ್ ತಗೊಂಡು ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರು. ಅದರಲ್ಲಿ ನಿಧಾನಾಗಿ ಬೆಳೀತಾ ಹೋಯ್ತು ಅದು. ಸೊ ಇವತ್ತು ನೋಡಿದ್ರೆ ಅದೇ ಗ್ರೌಂಡಲ್ಲಿ ಇದ್ದೀವಿ. ಮುಂಚೆ ನಮ್ಮ ಹತ್ರ ಇದ್ದಿದ್ದು 4 ನೆಟ್ಟು, ಈಗ 34 ನೆಟ್ ಇದೆ. 34 ನೆಟ್ ಇದೆ. ಇಂಡೋರ್ ಫೆಸಿಲಿಟಿ ಇದೆ, ಜಿಮ್ ಇದೆ, ಎಲ್ಲ ಯಾವುದೇ ಫೆಸಿಲಿಟಿ, ವಿಡಿಯೋ ಅನಾಲಿಸಿಸ್ ಇರಲಿ, ಪ್ರತಿಯೊಂದು ಫೆಸಿಲಿಟಿ ಇದೆ. ಇದು ಓವರ್ನೈಟ್ ಆಗಿಲ್ಲ, ಟೈಮ್ ತೊಗೊಂಡಿದೆ. ಈಗ 28 ವರ್ಷ ಆಗಿದೆ. 28 ವರ್ಷದಲ್ಲಿ ಇದು ನೋಡಿದ್ದೀವಿ. ಬಟ್ ಎಲ್ಲದಕ್ಕಿಂತ ನಾನು ಒಂದು ಕ್ರೆಡಿಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ಲೇಯರ್ಸಿಗೆ. ಈ ಪ್ಲೇಯರ್ಸ್ ಮುಂದಕ್ಕೆ ಬರದೇ ಹೋದರೆ, ಅವ್ರು ಕಷ್ಟಪಟ್ಟು ಅಚೀವ್ ಮಾಡದೆ ಹೋದರೆ ಈ ಅಕಾಡೆಮಿಗೆ ಹೆಸರು ಸಿಗ್ತಾನೆ ಇರಲಿಲ್ಲ. 100%. ನೌಶೀನ್ ಇರಲಿ, ಕರುಣಾ ಜೈನ್ ಇರಲಿ, ವೇದ, ವನಿತಾ, ಇವರೆಲ್ಲ ವಿಮೆನ್ಸ್ ಕ್ರಿಕೆಟಲ್ಲಿ ಅವ್ರಿಗೆ ನೋಡಿ ಬೇರೆಯವ್ರು ಜಾಯ್ನ್ ಆಗೋದು. ಅದೇ ಥರ ಅದಕ್ಕಿಂತ ಜಾಸ್ತಿ ಕೂಡ ಹೇಳ್ಬೋದು. ರಾಬಿನ್, ಮನೀಶ್, ಮಯಾಂಕ್ ಅಗರ್ವಾಲ್, ಇವ್ರಿಗೆಲ್ಲ ನೋಡಿ ಈಗ ಸದ್ಯಕ್ಕೆ ನ್ಯೂ ಫೇಸು ದೇವದತ್ ಪಡಿಕಲ್ಲು, ಇವರಿಗೆಲ್ಲ ನೋಡಿ ಹುಡುಗರೆಲ್ಲ ಬಂದು ಸೇರ್ಕೊಳ್ಳೋದು. ಗುಡ್ ಪ್ಲೇಯರ್ಸ್ ಆರ್ ಗೋಯಿಂಗ್ ಟು ದಟ್ ಅಕಾಡೆಮಿ. ಆ ಥರ ಇವರಿಂದ ನಮಗೆ ತುಂಬಾ ಮೈಲೇಜ್ ಸಿಗುತ್ತೆ. ಇವರೆಲ್ಲ ಈ ಪ್ಲೇಯರ್ಗಳು ವಾಪಸ್ ನಮ್ಮ ಹತ್ರ ಬಂದಾಗ ತುಂಬ ಪ್ರೀತಿಯಿಂದ ಬರ್ತಾರೆ. ಅವ್ರು ನಮಗೆಲ್ಲ ಎಲ್ಲಿ ಹೋದರೂ ನಮಗೆ ಎನ್ಕರೇಜ್ ಮಾಡ್ತಾರೆ, ಎಲ್ಲರಿಗೂ ರೆಫರ್ ಮಾಡ್ತಾರೆ. ಈ ರೆಫರಲ್ಲು ಅವ್ರಿಗೆ ಮಾಡಿದ ಕಷ್ಟ, ಅವ್ರು ಕಷ್ಟಪಟ್ಟಿದ್ದು, ಅದರಲ್ಲಿ ಆ ಬೆನಿಫಿಟ್ ಎಲ್ಲ ಈಗ ನಿಧಾನಾಗಿ ಸಿಗ್ತಾ ಇದೆ. ಸರ್, ಈಗ ಇಂಡಿಯಾ ಬೇಸ್ ಹಾಕಿದ್ದೀರಾ KOC. ಸೊ ಹೊರದೇಶದಲ್ಲಿ ಹೇಗಿದೆ ಸರ್ ನಿಮ್ಮ? ಇದು ಒಂದು ತುಂಬ ಗೌರವದ ವಿಷಯ. ಒಂದು ಕಾಲ ಇತ್ತು, ನಾನೇ ಹೇಳಿದೆ 96ಅಲ್ಲಿ ನಾವು ಟೂರ್ಗೆ ಹೋಗಿದ್ವಿ ಆಸ್ಟ್ರೇಲಿಯಾಗಂತ. ಇಂಡಿಯನ್ಸು ಕ್ರಿಕೆಟ್ ಕಲಿಯೋಕ್ಕೆ ಇಂಗ್ಲೆಂಡ್ಗೆ, ಆಸ್ಟ್ರೇಲಿಯಾಗೆ, ಬೇರೆ ಬೇರೆ ಕಡೆ ಹೋಗ್ತಿದ್ರು. ಈಗ ಇಲ್ಲ ಅಂದರೆ ಒಂದು ವರ್ಷಕ್ಕೆ ನಮ್ಮ ಹತ್ರ KOCಗೆ ಮಾತ್ರ 500ಕ್ಕಿಂತ ಹೆಚ್ಚು ಕ್ರಿಕೆಟರ್ಸು ನಮ್ಮ ಹತ್ರ ಕೋಚಿಂಗಿಗೆ ಬರ್ತಾರೆ. ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ. ಇಂಗ್ಲೆಂಡಿಂದ ಬರ್ತಾರೆ, ಆಸ್ಟ್ರೇಲಿಯಾದಿಂದ ಬರ್ತಾ ಇದ್ದಾರೆ, ಸೌತ್ ಆಫ್ರಿಕಾ, ಶ್ರೀಲಂಕಾ, USA ಈಗ ಫುಲ್ ಫ್ಲಡಿಂಗ್ ಆಗ್ತಾ ಇದೆ. ನಿಜವಲ್ಲೂ ಹೆಮ್ಮೆ ಪಡುವಂಥ ವಿಷಯ ವೀಕ್ಷಕರೇ. ಯಾಕೆ ಅಂತಂದರೆ ನಮ್ಮ ಭಾರತ ತಂಡ ಪ್ರವೇಶ ಮಾಡಬೇಕು ತುಂಬ ಕಷ್ಟ ಇತ್ತು. ಒಳ್ಳೊಳ್ಳೆ ಹೊರದೇಶಕ್ಕೆ ಹೋಗಿ ಸರ್ ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಸೆಲೆಕ್ಷನ್ಗೆಲ್ಲ ಬರ್ತಾಯಿದ್ರು. ಈಗ ನಮ್ಮ ಭಾರತನೇ ಟಾಪ್ ಅನ್ನೋದಕ್ಕೆ ಸರೇ ಸಾಕ್ಷಿ. ಸೊ ಎಲ್ಲಿ ನೋಡಿ, ಇಂಗ್ಲೆಂಡ್ನಿಂದ, ಆಸ್ಟ್ರೇಲಿಯಾದಿಂದ, ನ್ಯೂಜಿಲೆಂಡ್ನಿಂದ, US ಇಂದ, UK ಎಲ್ಲ ಕಡೆಯಿಂದನೂ ಸಹ ಬರ್ತಾ ಇದ್ದಾರೆ ನಮ್ಮ ಭಾರತಕ್ಕೆ. ಅದರಲ್ಲೂ KOCಗೆ ತಂಡಕ್ಕೆ ಬಂದು ಪ್ರಾಕ್ಟೀಸ್ನ ಮಾಡ್ತಿರೋದು ಇರ್ಫಾನ್ ಸೇಠ್ ಅವರ ಅಂಡರ್ಲೇ ನಡೀತಾ ಇದೆ. ಸೊ ಹೇಳಿ ಸರ್, ಹಾಗಾದ್ರೆ ಈಗ ಮುಂದೆ ಇವತ್ತು 20 ಜನ ಆಸ್ಟ್ರೇಲಿಯಾದವರು ನಮ್ಮ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಈ ಥರದ್ದು ಒಂದು ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ, ಎಲ್ಲರಿಗೂ ಒಂದು
ಒಂದು ಇಂಡಿಯಾಗೆ ಬಂದು ಅವರೆಲ್ಲ ಕಲಿಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ತುಂಬ ದೊಡ್ಡದು. ಈಗ ಇಂಡಿಯನ್ ಟೀಮ್ ಅಷ್ಟು ಚೆನ್ನಾಗಿ ಮಾಡಿದೆ, ಅದರಿಂದ ಇಂಡಿಯಾಗೆ ಫೇವರ್ಸ್. ಯಾಕಂದರೆ ಎಲ್ಲರಿಗೂ ಈಗ ಇಂಡಿಯಾ ಕ್ರಿಕೆಟ್ ಅಂದರೆ ವರ್ಲ್ಡ್ ಮ್ಯಾಪಲ್ಲಿ ಇದ್ದೀವಿ, ನಂಬರ್ 1 ಅಲ್ಲಿ ಇದ್ದೀವಿ, ಕಾಂಪಿಟೇಟಿವ್ ಆಗಿದ್ದೀವಿ ಎಲ್ಲದರಲ್ಲಿ. ಏನು ಮಾಡ್ತೀವಿ ನಾವು ಕ್ರಿಕೆಟಲ್ಲಿ, WPL ಮಾಡಿದ್ವಿ, ಈಗ ವಿ ಹ್ಯಾವ್ ಓವರ್ಟೇಕನ್ ಬಿಗ್ ಬ್ಯಾಶ್ ವಿಮೆನ್ಸ್ ಲೀಗ್ಗೆ ನಾವು ಓವರ್ಟೇಕ್ ಮಾಡ್ಕೊಂಡಿದ್ದೀವಿ, ಒಂದೇ ವರ್ಷದಲ್ಲಿ ಓವರ್ಟೇಕ್ ಮಾಡಿದ್ದೀವಿ. ಈ ಥರ ಇಂಡಿಯಾದಲ್ಲಿ ಒಂದು ಹೇಳ್ತಾರಲ್ಲ, ಇನ್ ಇಂಡಿಯಾ ಕ್ರಿಕೆಟ್ ಇಸ್ ಅ ರಿಲಿಜನ್, ಇಟ್ ಈಸ್ ಅ ಲೈಫ್, ಇಟ್ ಈಸ್ ಅವರ್ ಲೈಫ್. ಇನ್ ಇಂಡಿಯಾ ಕ್ರಿಕೆಟ್ ಮೀನ್ಸ್ ಲೈಫ್. ಎಲ್ಲರಿಗೂ ಬೇಕು, ಆಡೋನ್ಗೂ ಬೇಕು, ಬೇಡವನಿಗೂ ಫಾಲೋ ಮಾಡ್ತಾರೆ, ಅದನ್ನು ಎಲ್ಲ ಮಾಡ್ತಾರೆ. ಅದು ಎಲ್ಲರೂ ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ತಗೋತಿದ್ದಾರೆ. ಬೇರೆ ಯಾವ ಸ್ಪೋರ್ಟಲ್ಲೂ ಇಷ್ಟು ಇಂಟ್ರೆಸ್ಟ್ ಇಲ್ಲ ಕ್ರಿಕೆಟಲ್ಲಿ ಇದ್ದಷ್ಟು ಯಾವುದರಲ್ಲೂ ಇಲ್ಲ. ಖಂಡಿತ ಸರ್. ಹಾಗೆ ಕೆಲವೊಂದು ದಿನಗಳಿಂದ ನಿಮ್ಮ ಫೇಸ್ಬುಕ್ ನೋಡ್ತಾ ಇದ್ದೆ, ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ. ಸೊ ಅದ್ರಲ್ಲಿ ನೋಡ್ತಾ ಇದ್ದೆ ABWS ಬಂದಿದ್ರು, ವಿರಾಟ್ ಕೊಹ್ಲಿ ಬಂದಿದ್ರು, ರೀಸೆಂಟಾಗಿ ಜಾಂಟಿ ರೋಡ್ಸು ಸಹ ಬಂದಿದ್ರು. ಹೌದು. ಸೊ ಏನು ಅನ್ಸುತ್ತೆ ಸರ್ ಅದು ನಿಮ್ಮ ಇದಕ್ಕೆ ನೋಡಿ ಇದಾರಲ್ಲ? ನಾನು ಅದು ಹೇಳ್ಕೊಬೇಡ್ದು, ಬಟ್ ಅವ್ರಿಗೆಲ್ಲ ಏನಂದರೆ KOC ಏನು ಅಂತ ನೋಡೋಕ್ಕೆ ಒಂದು ಆಸೆ. ಓಕೆ, ಎಲ್ಲರೂ ದೇ ವಾಂಟ್ ಟು ಸಿ ಏನಿದೆ, ಏನು ಇಷ್ಟು ಹೆಸರಿದೆಯಲ್ಲ, ಬಂದು ನೋಡೋಣ ಅಂತ ಹೇಳಿ ಬಂದು ಎಲ್ಲ ತುಂಬ ಖುಷಿ ಆಗ್ತಾರೆ. ಇಷ್ಟು ಸೆಂಟರ್ ಆಫ್ ದ ಸಿಟಿ, ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟೊಂದು ಮಾಡಿದಿರಲ್ಲ, ಹೌ ಆರ್ ಯು ಮ್ಯಾನೇಜಿಂಗ್, ಹೌ ಡು ಯು ರನ್, ಏನು ಮಾಡ್ತೀರಾ, ಬೆಳಗಿನ ಸಾಯಂಕಾಲ ಅಪ್ ಟು ಫುಲ್ ಡೇ 6:30 ರಾತ್ರಿ 9:30 ತನಕ ನೀವು ನಡೆಸ್ತಿರಲ್ಲ, ಹೇಗೆ ಮಾಡ್ತೀರಾ, ಹೌ ಡು ಯು ಮೇಕ್ ದ ಪೀಸ್, ಎಲ್ಲ ಇನ್ಫಾರ್ಮೇಷನ್ ತಗೋತಾ ಇದ್ದಾರೆ. ಎಲ್ಲರಿಗೂ ಒಂದು ಆಶ್ಚರ್ಯ, ಹೌ ಡಸ್ ಇಟ್ ಹ್ಯಾಪನ್. ಈ ಟರ್ಫ್ ಪಿಚಸ್ಸು ಒಂದು ದಿವಸ ಆಡಿದ್ರೆ ಇನ್ನೊಂದು ದಿವಸ ರೆಸ್ಟ್ ಕೊಡಬೇಕು, ಇವ್ರು ಹೆಂಗೆ ಮಾಡ್ತಾರಂತ. ಅದಕ್ಕೆ ನಾನು ನಮ್ಮ ಗ್ರೌಂಡ್ ಮ್ಯಾನಿಗೆ ನಮಸ್ಕಾರ ಮಾಡಬೇಕು. ಅವರು ಕಷ್ಟಪಟ್ಟು ಎಲ್ಲ ಹೋದ್ಮೇಲೆ 9:30 ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನೈಟು ಅದು ಫುಲ್ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಅವರು ಹೋಗಿ ಮಲ್ಕೊಳ್ಳಲ್ಲ. ಅವರು ಪೂರ್ತಿ ಪ್ರೀತಿಯಿಂದ ಪಿಚ್ಚನ್ನು ರೆಡಿ ಮಾಡ್ತಾರೆ. ಎಲ್ಲ ರಂಜಿ ಟ್ರೋಫಿ ಪ್ಲೇಯರು ಈಗಲೂ ನಾವು ಈಗ ಮಾತಾಡ್ತಂಗೆ ಕರುಣ್ ನಾಯರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ನಮ್ಮಲ್ಲಿ, 20 ಜನ ಆಸ್ಟ್ರೇಲಿಯನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮ ಪಿಚ್ಚಸಲ್ಲಿ ಬ್ಯಾಟಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ವೆರಿ ಗುಡ್ ಕ್ವಾಲಿಟಿ ವಿಕೆಟ್ಸ್. ಅದು ಹೆಂಗಾಗುತ್ತೆ ಅಂತ ನನಗೆ ದೇವ್ರದ್ದೇನೋ ಕಾಣಿಸುತ್ತೆ ಇದರಲ್ಲಿ. ಖಂಡಿತ ಮನುಷ್ಯನ ಕೈಲಿ ಇಲ್ಲ, ಅದೇನೋ ಇದೆ, ಪ್ರಾವಿಡೆನ್ಸ್ ಅಂತಾರಲ್ಲ, ಅಲ್ಲಿಂದ ಮೇಲಿಂದ ಏನೋ ಇದೆ ಆಶೀರ್ವಾದ, ಅದರಲ್ಲಿ ಏನೋ ನಡೀತಾ ಇದೆ, ದೇವ್ರು ನಡೆಸ್ತಾ ಇದ್ದಾನೆ. ನಾವು ದೇವ್ರ ಕೈ ಮುಗಿದು ಥ್ಯಾಂಕ್ ಯು ಅಂತ ಹೇಳ್ಕೋದು. ಖಂಡಿತ ಸರ್, ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಜೊತೆ ಇರ್ಫಾನ್ ಸರ್ ಅವರು ಇದ್ರು. ಅವರು ನನ್ಗಳು ಸಹ ಗುರುಗಳೇ ಅವರು. ಅದಕ್ಕಾಗಿ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಂತ ನಮ್ಮ ಇರ್ಫಾನ್ ಸರ್ ಅವ್ರಿಗೂ ಸಹ ಧನ್ಯವಾದ ಹೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಸೊ ಹಾಗೆ ವೀಕ್ಷಕರೇ, ನಮ್ಮ ಇಂಡಿಯನ್ ಟೀಮ್ನ ನಾವು ಫಾಲೋ ಅಪ್ ಮಾಡೋಣ. ಜೊತೆಗೆ ನಾನು ರಿಸರ್ಚ್ ಪ್ರಕಾರ ಇವತ್ತಿನ ಜೊತೆಗೆ ಇರ್ಫಾನ್ ಸರ್ ಅವ್ರು ಬಂದು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮುಂದಿನ ಬರೋಂಥ ನನ್ನ ಕಾರ್ಯಕ್ರಮಗಳಲ್ಲಿ ಒಳ್ಳೆ ಇನ್ನೊಂದು ಅತಿಥಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕೆಳಗಿನ ಕೇಬಲ್ ನೆಟ್ವರ್ಕ್ಗಳಲ್ಲಿ ನಮ್ಮ ಚಾನಲ್ ಲಭ್ಯವಿದೆ: ಹಾತ್ವೇ, ಎಂ ಡಿಜಿಟಲ್, GTPL, KCL ಮತ್ತು NXT ಡಿಜಿಟಲ್.